ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪೆನ್ಷನ್ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ. ಅದರಲ್ಲೂ ಕೂಡ ಈಗ ಅಂಗವಿಕಲರ ವೇತನ ಬಿಡುಗಡೆ ಆಗಿದೆಯಾ, ವಿಧವಾ ವೇತನ ಬಿಡುಗಡೆ ಆಗಿದೆಯಾ, ಅಥವಾ ಸಂಧ್ಯಾ ಸುರಕ್ಷಾ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ ಕ್ಲಾರಿಟಿ ಬೇಕಾಗಿದೆ. ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ಯಾವುದೇ ಆಗಲಿ ವಿತ್ ಲೈವ್ ಪ್ರೂಫ್ ನಿಮಗೆ ತೋರಿಸಿ ಕ್ಲಾರಿಟಿ ಕೊಡುವಂಥ ಕೆಲಸ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ವಿತ್ ಪ್ರೂಫ್ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ DBT ಮುಖಾಂತರ ಯಾವ್ಯಾವ ಹಣ ಜಮಾ ಆಗ್ತವೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಪೆನ್ಷನ್ ಹಣ ಆಗಿರ್ಬೋದು. ಪೆನ್ಷನ್ ಹಣದ ಕೂಡ ನೀವು ಇದೇ ರೀತಿ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು. 2 ಜನರು ನಮಗೆ ಸ್ಕ್ರೀನ್ ಶಾಟನ್ನು ಕಳಿಸಿದ್ರು. ಅಂಗವಿಕಲರ ವೇತನ ಇವರಿಗೆ ಜಮಾ ಆಗಿರುವಂಥದ್ದು DBT ಕರ್ನಾಟಕ ಆ್ಯಪಲ್ಲಿ ನೀವು ಎಲ್ಲವನ್ನ ಕೂಡ ಚೆಕ್ ಮಾಡ್ಬೋದು. ಹಾಗಾಗಿ ಅವ್ರೇನು ನಮಗೆ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ಅದನ್ನು ನಿಮಗೆ ಇಟ್ಟಿದ್ದೀನಿ. ಒಬ್ಬರಿಗೆ 10ನೇ ತಾರೀಕು ಜಮಾ ಆಗಿದೆ, ಡಿಸೆಂಬರ್ 10ನೇ ತಾರೀಕು. ಒಬ್ಬರಿಗೆ ಡಿಸೆಂಬರ್ 11ನೇ ತಾರೀಕು ಅಂಗವಿಕಲರ ವೇತನ ಜಮಾ ಆಗಿದೆ. ಅಟ್ಲೀಸ್ಟ್ ಈಗ ಅಂಗವಿಕಲರ ವೇತನ ಜಮಾ ಆಗಿದೆ, ಕೆಲವ್ರು ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರು, ಕೆಲವ್ರು ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು. ನಿಮಗೆ ಡೌಟ್ ಬೇಡ, ಖಂಡಿತವಾಗ್ಲೂ ಅಂಗವಿಕಲರ ವೇತನ 10ನೇ ತಾರೀಕು 11ನೇ ತಾರೀಕು ಈ ಡೇಟಲ್ಲೇ ಅಂಗವಿಕಲರ ವೇತನ ನಿಮಗೇನು ಪಿಂಚಣಿ ಹಣ ಬರ್ತಾ ಇತ್ತು ಅದು ಬಿಡುಗಡೆ ಆಗಿದೆ. ಬಟ್ ಆದರೆ ಇನ್ನೂ ಕೂಡ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ವಿಧವಾ ವೇತನ ಇನ್ನೂ ಬಿಡುಗಡೆ ಆಗಿಲ್ಲ. ನಿಮಗೇನಾದರೂ ಬಿಡುಗಡೆ ಆಗಿದ್ದರೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ ನೀವು ಮೆಸೇಜನ್ನು ಕಳಿಸಿ. ಖಂಡಿತವಾಗ್ಲೂ ನಿಮ್ಮ ಒಂದು ಸ್ಕ್ರೀನ್ಶಾಟನ್ನು ಕೂಡ ಇದೇ ರೀತಿ ವಿಡಿಯೋದಲ್ಲಿ ಹಾಕಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅನ್ನಭಾಗ್ಯ ಹಣಕ್ಕೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮಗೂ ಹಣ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದರೆ ನಮಗೂ ಕೂಡ ಅದೇ ರೀತಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಸಪೋರ್ಟ್ ಮಾಡಿ. DBT ಕರ್ನಾಟಕ ಆ್ಯಪಲ್ಲಿ ಈಗ ಮೊದಲೇನ ಥರ 15 ದಿವಸ 20 ದಿವಸ ತೊಗೊತಾ ಇಲ್ಲ, ಬೇಗ ಅಪ್ಡೇಟ್ ಆಗುತ್ತೆ. ಈಗ ಒಂದು 4-5 ದಿನಕ್ಕೆ ಅಪ್ಡೇಟ್ ಆಗಿಬಿಟ್ಟಿರುತ್ತೆ ಹಣ ಬಿಡುಗಡೆ ಆಗಿರೋದು. ಹಾಗಾಗಿ ಈಗ ಅನ್ನಭಾಗ್ಯ ಹಣ ಆಗಿರ್ಬೋದು, ಪೆನ್ಷನ್ ಹಣ ಆಗಿರ್ಬೋದು, ಅಥವಾ ಬಾಕಿ ಕಂತು ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಯಾವುದೇ ಬಂದರೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಂಡು ಡೈರೆಕ್ಟ್ ಮೆಸೇಜ್ ಬಂದಿರೋ ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಇಲ್ಲಾಂದರೆ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದ್ದರೆ ಅದನ್ನು ಸ್ಕ್ರೀನ್ಶಾಟನ್ನು ಕಳಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.